ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ಅತ್ಯಂತ ಪುರಾತನವಾದ ವಿಸ್ಮಯಕಾರಿಯಾದ ತುಳಸಿ ರಂಗನಾಥ ಸ್ವಾಮಿ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಈ ದೇವಾಲಯವು ಇರುವುದಾದರೂ ಎಲ್ಲಿ ಎಂದರೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕು ಕೇಂದ್ರದಿಂದ ಗುಬ್ಬಿ ಚೇಳೂರು ರಸ್ತೆ ಬದಿಯಲ್ಲಿರುವ ತುಳಸಿಕಟ್ಟೆ ಎಂಬ ಗ್ರಾಮದಲ್ಲಿ ತುಳಸಿ ರಂಗನಾಥ ಸ್ವಾಮಿಯು ನೆಲೆ ನಿಂತಿದ್ದಾನೆ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ದೇಶದಲ್ಲೂ ಭಕ್ತರನ್ನು ಹೊಂದಿರುತ್ತಾನೆ. ಈ ಸ್ವಾಮಿಯು ಅನೇಕ ಪವಾಡಗಳನ್ನು ಮಾಡುತ್ತಿದ್ದು ಇಲ್ಲಿಗೆ ಭಕ್ತರು ಬಂದು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ. ಈ ದೇವಸ್ಥಾನದ ಇತಿಹಾಸವನ್ನು ನೋಡುವುದಾದರೆ ಅನೇಕ ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಕಾಡು ಇದ್ದು ವಿಶಾಲವಾದ ತುಳಸಿಯ ವನವಿತ್ತು. ಪುರಾಣದಲ್ಲಿ ಹೇಳಿರುವಂತೆ ಶಂಖಚೂಡನೆಂಬ ರಾಕ್ಷಸನಿಗೆ ತುಳಸಿ ಪತ್ನಿ ಇದ್ದಳು. ಇವಳು ಮಹಾನ್ ಪತಿವ್ರತೆಯಾಗಿದ್ದಳು. ಶಂಖಚೂಡನು ಶಿವನಿಂದ ವರ ಪಡೆದು ಬಲಾಢ್ಯನಾಗಿದ್ದನು. ಹೀಗೆ ಇರುವಾಗ ಮಧೋನ್ಮತ್ತನಾದ ಶಂಖಚೂಡನು ದೇವತೆಗಳ ಮೇಲೆ ಯುದ್ಧ ಸಾರುತ್ತಾನೆ. ದೇವತೆಗಳು ಯುದ್ಧ ಮಾಡಲಾಗದೆ ದಿಕ್ಕಾಪಾಲಾಗಿ ಓಡಿ ಹೋಗುತ್ತಾರೆ. ಹಾಗೂ ವರ ಕೊಟ್ಟ ಪರಶಿವನು ಯುದ್ಧ ಭೂಮಿಗೆ ಬರುತ್ತಾನೆ. ಮಹಾನ್ ಶಿವಭಕ್ತನಾದ ಶಂಖಚೂಡನನ್ನು ಸೋಲಿಸಲು ಆಗಲಿಲ್ಲ. ಆಗ ಪರಶಿವನು ಶ್ರೀಮನ್ನಾರಾಯಣನನ್ನು ಕರೆಯುತ್ತಾರೆ. ನಾರಾಯಣನು ಬರುತ್ತಾನೆ. ಶಿವನು, ನಾರಾಯಣ, ಈ ಕೂಡಲೇ ಶಂಖಚೂಡನ ಪತ್ನಿ ತುಳಸಿಯ ಪತಿವ್ರತತನವನ್ನು ಭಂಗ ಮಾಡು. ಅವಳ ಪತಿವ್ರತತನವನ್ನು ಭಂಗ ಮಾಡದಿದ್ದರೆ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ತಿಳಿಸುತ್ತಾನೆ. ಶ್ರೀಮನ್ನಾರಾಯಣನು ಶಂಖಚೂಡನ ವೇಷ ಧರಿಸಿ ತುಳಸಿಯ ಪತಿವ್ರತಾತನವನ್ನು ಭಂಗ ಮಾಡುತ್ತಾನೆ. ಕೂಡಲೇ ಶಿವನು ಶಂಖಚೂಡನನ್ನು ಸಂಹರಿಸುತ್ತಾನೆ. ತುಳಸಿಗೆ ಎಲ್ಲ ತಿಳಿಯುತ್ತದೆ. ಶ್ರೀಮನ್ನಾರಾಯಣನನ್ನು ಕುರಿತು, ದೇವ, ನಾನು ನಿನ್ನ ಪರಮಭಕ್ತಿ, ನನಗೆ ನೀನು ಈ ರೀತಿ ಮೋಸ ಮಾಡಬಹುದೇ? ನೀನು ಮೋಸ ವಂಚನೆ ಮಾಡಿದೆಯಾದ್ದರಿಂದ ಕಲ್ಲಾಗು ಎಂದು ಶಾಪ ಕೊಡುತ್ತಾಳೆ. ಆಗ ನಾರಾಯಣನು ತುಳಸಿಯ ಶಾಪವನ್ನು ಸ್ವೀಕರಿಸಿ, ತುಳಸಿ, ನೀನು ನನ್ನ ಪರಮ ಭಕ್ತೆಯಾದ್ದರಿಂದ ಈ ದೇಹವನ್ನು ತ್ಯಜಿಸಿ ತುಳಸಿ ವನವಾಗು, ಅಲ್ಲಿ ನಾನು ಕಲ್ಲಾಗುತ್ತೇನೆ. ತುಳಸಿ ದಳ ಸದಾ ನನ್ನ ಮೇಲೆ ಬೀಳುತ್ತಿರಲಿ. ಯುಗ ಯುಗಗಳು ಉರುಳಿ ಕಲಿಯುಗ ಬಂದಾಗ ನಿನ್ನ ನಾಮದ ಜೊತೆ ನನ್ನ ನಾಮವು ಸೇರಿ ಕಲಿಯುಗ ಪೂರ್ತಿ ತುಳಸಿ ರಂಗನಾಥನೆಂದು ಪ್ರಸಿದ್ಧಿಯಾಗಲಿ ಎಂದು ವರ ನೀಡಿದನು. ಕಲಿಯುಗದ ಪ್ರಾರಂಭದಲ್ಲಿ ದಾರಿಹೋಕ ಸಂಸಾರವೊಂದು ಈ ದಾರಿಯಲ್ಲಿ ಬರುತ್ತದೆ. ಕಾಡಿನಂಚಿನಲ್ಲಿ ತುಳಸಿ ವನವನ್ನು ನೋಡಿ ರಾತ್ರಿಯನ್ನು ಕಳೆಯಲು ನಿರ್ಧರಿಸುತ್ತಾರೆ. ಅಡಿಗೆ ಮಾಡಲು ಕಲ್ಲು ಹುಡುಕುತ್ತಾರೆ. 2 ಕಲ್ಲು ಸಿಗುತ್ತವೆ. ಸುತ್ತಲೂ ಹುಡುಕುತ್ತಾರೆ, ಎಲ್ಲೂ ಕಲ್ಲು ಸಿಗುವುದಿಲ್ಲ. ಅಷ್ಟರಲ್ಲಿ ಸ್ವಲ್ಪ ದೂರದಲ್ಲಿ ಕಲ್ಲು ಕಾಣಿಸುತ್ತದೆ. ತರಲು ನೋಡುತ್ತಾರೆ, ಕಲ್ಲು ಕೀಳಲು ಬರುವುದಿಲ್ಲ. ಅಲ್ಲೇ ಅಡಿಗೆ ಮಾಡಲು ನಿರ್ಧರಿಸಿ ಮಡಿಕೆ ಇಟ್ಟು ಅನ್ನ ಮಾಡಲು ನೀರನ್ನು ಇಡುತ್ತಾರೆ. ಬಹಳ ಸಮಯ ಕಾಯಿಸಿದರೂ ನೀರು ಕಾಯಲೇ ಇಲ್ಲ. ಹಾಗೇ ಮಲಗುತ್ತಾರೆ. ದಾರಿ ಹೋಗ ಯಜಮಾನನಿಗೆ ಕನಸು ಬೀಳುತ್ತದೆ. ನಾನು ದೇವನಿದ್ದೀನಿ, ಬೆಳಿಗ್ಗೆ ಅಲ್ಲಿ ಒಂದು ಗುಡಿಯನ್ನು ನಿರ್ಮಿಸು ಎಂದು ಹೇಳುತ್ತಾನೆ. ಬೆಳಿಗ್ಗೆ ಎದ್ದು ನೋಡುತ್ತಾರೆ, ಮಡಿಕೆಗಳ ತುಂಬ ಭಕ್ಷ್ಯ ಭೋಜನಗಳೇ ತುಂಬಿದ್ದವು. ಕೂಡಲೇ ಮಣ್ಣಿನಿಂದ ಗುಡಿ ನಿರ್ಮಿಸಿ ತುಳಸಿಯಿಂದ ಪೂಜಿಸಿ ಹೊರಟು ಹೋಗುತ್ತಾರೆ. ಅಲ್ಲಿಂದ ಅನತಿ ದೂರದಲ್ಲಿ ಒಂದು ಊರು ಇರುತ್ತದೆ. ಆ ಊರಿನ ಗೌಡನ ಕನಸಿನಲ್ಲಿ ದೇವರು ಬಂದು, ಬೆಳಗ್ಗೆ ಬೇಗನೆ ತುಳಸಿ ವನಕ್ಕೆ ಬಾ, ನಾನು ತುಳಸಿ ರಂಗನಾಥ, ಪೂಜೆಯ ವ್ಯವಸ್ಥೆಯನ್ನು ಮಾಡು, ನಾನು ನಿನಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಹೇಳುತ್ತಾನೆ. ಬೆಳಿಗ್ಗೆ ಗೌಡನು ತುಳಸಿ ವನಕ್ಕೆ ಹೋಗಿ ನೋಡುತ್ತಾನೆ. ಪುಟ್ಟ ಗುಡಿ ಇದ್ದು ತುಳಸಿ ದಳಗಳಿಂದ ಪೂಜಿಸಲಾಗಿರುತ್ತದೆ. ಗೌಡನು ಗುಡಿಯನ್ನು ಕಟ್ಟಿಸಿ ಪೂಜೆಗೆ ವ್ಯವಸ್ಥೆ ಮಾಡುತ್ತಾನೆ. ಹಾಗೂ ಉತ್ಸವ ಮೂರ್ತಿಯನ್ನು ಮಾಡಿಸಿ, ಈ ಕಾಡಲ್ಲಿ ಉತ್ಸವ ಮೂರ್ತಿ ಬೇಡವೆಂದು ತುಳಸಿ ರಂಗನಾಥ ಸ್ವಾಮಿಯ ಅಪ್ಪಣೆ ಮೇರೆಗೆ ತನ್ನ ಊರಲ್ಲಿ ಗುಡಿಯನ್ನು ಕಟ್ಟಿಸಿ ಉತ್ಸವ ಮೂರ್ತಿಯನ್ನು ಇಟ್ಟು ಪೂಜಿಸುವ ವ್ಯವಸ್ಥೆ ಮಾಡುತ್ತಾನೆ.
ಆಷಾಢ ಮಾಸದ ಏಕಾದಶಿ ಮತ್ತು ರಥಸಪ್ತಮಿ ಎಂದು ಸೂರ್ಯಮಂಡಲೋತ್ಸವವನ್ನು ನಡೆಸುತ್ತಾನೆ. ಈ ಉತ್ಸವ ಮೂರ್ತಿಯು ಉದ್ಭವ ತುಳಸಿ ರಂಗನಾಥ ಸ್ವಾಮಿ ದೇವಾಲಯದಿಂದ 1.5 ಕಿಲೋಮೀಟರ್ ದೂರದಲ್ಲಿರುವ ಲೆಕ್ಕೇನಹಳ್ಳಿ ಗ್ರಾಮದಲ್ಲಿದೆ. ಸ್ವತಃ ರಂಗನಾಥ ಸ್ವಾಮಿಯೇ ಹೇಳಿರುವಂತೆ ಈ ಕಲಿಯುಗದಲ್ಲಿ ನಡೆಯುತ್ತಿರುವ ಹೊಟ್ಟೆ ಕಿಚ್ಚು, ಆಸ್ತಿ ಕಲಹ, ಅವರ ಮೇಲೆ ಇವರನ್ನು, ಇವರ ಮೇಲೆ ಅವರನ್ನು ಎತ್ತಿಕಟ್ಟುವುದು, ಮದುವೆಯಾಗದಂತೆ ಮಾಡುವುದು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ತೊಂದರೆ ಕೊಡುವುದು, ಮೋಸ ಮಾಡುವುದು, ಕಷ್ಟಗಳ ಮೇಲೆ ಕಷ್ಟಗಳನ್ನು ಮಾಡುವುದು ಜನರು ನಿರಂತರವಾಗಿ ಮಾಡುತ್ತಾರೆ. ಅನೇಕ ಭಕ್ತರು ಪರಿಹಾರ ಕೇಳಿಕೊಂಡು ಇಲ್ಲಿಗೆ ಬರುತ್ತಾರೆ ಮತ್ತು ಎಲ್ಲ ಕಷ್ಟಗಳನ್ನು ಪರಿಹರಿಸೆಂದು ಸ್ವಾಮಿಯನ್ನು ಕೇಳುತ್ತಾರೆ. ಸ್ವಾಮಿಯು ಎಲ್ಲರ ಕಷ್ಟಗಳನ್ನು ಪರಿಹರಿಸುತ್ತಾನೆ ಹಾಗೂ ಸ್ವಾಮಿಯಿಂದ ಯಾವ ಕೆಲಸಗಳು ಆಗದೇ ಇರುವುದಿಲ್ಲವೆಂದು ಎದೆ ತಟ್ಟಿಕೊಂಡು ಜನರು ಹೇಳುತ್ತಾರೆ. ಈ ದೇವಾಲಯದಲ್ಲಿ ಉದ್ಭವ ಮೂರ್ತಿ ತುಳಸಿ ರಂಗನಾಥ ಸ್ವಾಮಿಯ ಜೊತೆಯಲ್ಲಿ ಪೂರ್ವವನ್ನು ನೋಡುತ್ತಿರುವ ಆಂಜನೇಯ ಸ್ವಾಮಿಯು ಇರುತ್ತಾನೆ. ಆಂಜನೇಯ ಸ್ವಾಮಿಯು ರಂಗನಾಥ ಸ್ವಾಮಿಯ ಎಲ್ಲ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾನೆ ಎಂದು ಹೇಳುತ್ತಾರೆ. ದುಷ್ಟ ಶಕ್ತಿ ಮತ್ತು ದುಷ್ಟರನ್ನು ಶ್ರೀ ಆಂಜನೇಯ ಸ್ವಾಮಿಯು ರಂಗನಾಥ ಸ್ವಾಮಿಯ ಹೇಳಿಕೆಯಂತೆ ಸಂಹಾರ ಮಾಡುತ್ತಾನೆ ಎಂದು ತಿಳಿಸುತ್ತಾರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆವಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.